28 ತಾರೀಕು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅವ್ರಿಗೆ ಅವಿನಾಕ್ ಹೇಳಿದ್ರು ಬಸನಗೌಡ. ಅದರ ಸಲುವಾಗಿ ನಾವು ಎಲ್ಲ MLA ಅವ್ರಿಗೆ ಮಿನಿಸ್ಟರ್ ಅವ್ರು ನಾವು ಕರೆದಿದ್ದೀವಿ. ಎಲ್ಲ ನಮ್ಮ ಮೈನಾರಿಟಿ ಮಂದಿ ಎಲ್ಲಾರು ಕೂಡಿ ಕರೆದಿದ್ದೀವಿ. ಎಲ್ಲರೂ ಮಾತಾಡಿದ ಮ್ಯಾಗ 30 ತಾರೀಕು ಅವತ್ತು ಬಸವ ಜಯಂತಿ ಇತ್ತು. ಬಸನಗೌಡರು ನಮ್ಮ ಗೂಡ ಬಂದವರು ಮಿನಿಸ್ಟರ್ಗಳ್ಗ ಮತ್ತು ಸ್ಟೇಜ್ ಮ್ಯಾಗ ಇದ್ದವ್ರಗ ಸ್ವಾಮಿಗಳ್ಗ ಎಲ್ಲಾರ್ಗ ಏನವ್ರ ಬಾಯಿಗೆ ಯಾರ ಅವ್ರದ್ದು ತಾಯಿ ಅದ, ನಮ್ಮ ತಾಯಿ ಅದಾವ, ಎಲ್ಲಾರ ತಾಯಿ ಅದಾವ. ಅವ್ರಿಗೇನು ನಾಲ್ಗಿಗೆ ಏನು ನಾನೇ ಒಂದು ಮಾತಾಡವ ಅದೀನಿ, ನಾನೇ ಒಂದು ಭಯ ಅದೀನಿ ಅಂತ ಬಾಯಿಗೆ ಬಂದಂಗ ಬೈದು ಚಾಲೆಂಜ್ ಹಾಕ್ತಾರೆ. ಯಾರಗ? ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಮತ್ತು ಹುಂದಗುಂದ MLA ಕಾಶಪ್ಪನವ್ರು. ಅವ್ರಿಗೆ ಏನಂತ ನಿಮ್ಮ ಬಲ್ಲಿ ಯಾರ ಹುಟ್ಟ್ಯಾರ ಅಂತ ಹೇಳ್ತಾರೆ, ಅವ್ರವ್ರು ಅಪ್ಪವ್ರಿಗೆ ಹುಟ್ಟಿರ್ತಾರೆ. ಹೇಳವನ ಅಪ್ಪಗರೆ ಅವ ಹುಟ್ಟ್ಯಾನೆ ನಿಲ್ ಕೇಳ್ಬೇಕು. ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾರ, ತಾನು ರಾಜೀನಾಮೆ ಕೊಡ್ಬೇಕಿತ್ತು. 2 ಲೈನ್ ಬರಿಬೇಕಂತ ಹೇಳ್ತಾರ. ಅವರೇ ಹೇಳಾಕತ್ತಾರ 2 ಲೈನ್ ಯಾಕೆ, ನೀನೇ ಹೆಂಗ್ ಬರ್ಕೊಂಡು ಒಯ್ದು ನಂದು ನಿಂದು ಕೊಡ್ಬೇಕು, ಮಾತಿಗೆ ಕೊಡ್ಬೇಕು. ಮಾತ ತಪ್ಪಿದ್ರೆ ಅದು ಯಾರ್ಗ ಏನ ನೀವು ಹೇಳಿರಿ, ಯಾರಪ್ಪ ಗುಟ್ಟಿನಂದಿರಿ, ಮತ್ ನಿಮ್ಮ ಅಪ್ಪ ಗುಟ್ಟಿರ ನಿಲ್ ನೀವು ಮೊದಲ ಮಂದ್ಯಾಗ ಹೇಳಿ ಕ್ಷಮಾ ಕೇಳಬೇಕು. ನಾ ಹೇಳಿದ ತಪ್ಪಾಗಿತ್ತೆ ಅಂತ. ಮತ್ತೆ ಕಾಶ್ಯಪ್ನವ್ರಿಗೆ ಬೈತಾರ, ಶಿವಾನಂದ ಪಾಟೀಲ್ ಸಾಹೇಬ್ ಬೈತಾರ, ಯಶವಂತ ಗೌಡಗ್ ಬೈತಾರ. ಆ ಸ್ಟೇಜ್ ಮ್ಯಾಗ ನಾವು ಅದೀವಿ, ನಮ್ಮ ಸುನೀಲ್ ಗೌಡ್ರ ಅದಾರ, ಸ್ವಾಮಿಗಳು ಅದಾರ, ಎಲ್ಲಾರ ಅದಾರ. ಮತ್ತೆ ನಮಗೂ ಬೈತಾನ. ಏನಂತ ಬೈತಾನ್ರಿ ಅವ? ಹಲಾಲ್ ಖೋರ್, ಹರಾಮ್ ಖೋರ್. ಮತ್ತೆ ನೀ ಎಷ್ಟು ಹರಾಮ್ ಖೋರ್ ಇದ್ದಿರ್ಬೇಕು. ಎಲ್ಲಾರ್ಕಿಂತ ಹರಾಮ್ ಖೋರ್ ಬದಮಾಸ್ನಿ. ಮತ್ತೆ ನೀ ಏನು ಬೈದಿಯಲ್ಲ, ನಿನ್ನ ಅಪ್ಪಕ್ಕೆ ಹೆಚ್ಚು ಬೈತೀವಿ. ಅದ್ರಾಗ ಎಲ್ಲಾರಿದ್ರು, ಎಲ್ಲಾ ಸಮಾಜದಿದ್ರು, ಸ್ವಾಮಿಗಳಿದ್ರು. ನಾವು ಬೈಬಾರ್ದು. ನೀ ಬೈದಿ ಅಂತ ನಿನ್ಗ ಬಾಯಿಗೆ ನೀನು ಒಬ್ಬಂಗೆ ಬೈಲಿಕ್ಕತ್ತಿ, ಉಳ್ಕಿದವ್ರು ಬೈಲಿಕ್ಕತ್ತಿಲ್ಲ. ಈ ಎಲ್ಲಾರ್ಗ ಬೈಲಾಕ ನಾ ರಾಜೀನಾಮೆ ಕೊಡ್ತೀನಿ. ಅದನ್ನು ಹೋಗ್ತಾರ ಪಾಕಿಸ್ತಾನ ಬಂದು ಇಬ್ರು ಕಡೆ ನಿಂದ, ಒಂದ್ ಕಡೆ